ವಿತ್ತ ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಇಂದು ಮಂಡಿಸಿದ ಕೇಂದ್ರ ಬಜೆಟ್ ಕುರಿತಾಗಿ ಕಲಬುರಗಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಕಲಬುರಗಿಯ ಬಹುನಿರೀಕ್ಷಿತ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ಘೋಷಣೆ ಮಾಡುತ್ತದೆ ಎಂಬ ನಿರೀಕ್ಷೆ ಹುಸಿಯಾಗಿದೆ. ಇತ್ತ ಎಲೆಕ್ಟ್ರಿಕಲ್ ಬೈಕ್ ಮೇಲಿನ ರಿಯಾಯಿತಿ ಕಡಿತ ಹಾಗೂ ತೆರಿಗೆ ರಿಯಾಯಿತಿ ವಿಚಾರದಲ್ಲಿ ಸರ್ಕಾರ ಜನಪರವಾದ ಹೆಜ್ಜೆ ಇಟ್ಟಿದೆ ಎಂದು ಕೆಲವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ರಜಾಕ್ ಚೌಧರಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಕಲಬುರಗಿಯಲ್ಲಿ ಇವತ್ತು ಬಜೆಟ್ ಮಂಡನೆ ಬಗ್ಗೆ ನಮಗೆ ಬಹಳ ಅಸ್ತವ್ಯಸ್ತವಾಗಿದೆ. ಯಾಕಂದರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಗರಕ್ಕೆ 2ನೇ ರಿಂಗ್ ರಸ್ತೆ ಆಗಬೇಕಾಗಿತ್ತು ಬಜೆಟ್ನಲ್ಲಿ. ಮತ್ತು ಆಸ್ಪತ್ರೆ, ಏಮ್ಸ್ ಆಸ್ಪತ್ರೆ ಇದೆ ಮೇಲ್ದರ್ಜೆಗೆ ಏರಿಸಬೇಕಾಗಿತ್ತು. ಮತ್ತು ಇನ್ನೊಂದು ಕಲಬುರಗಿಗೆ ರೈಲ್ವೆ ವಿಭಾಗ ಕೇಂದ್ರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ 10,000 ಕೋಟಿ ಅನುದಾನ ನಿರೀಕ್ಷೆ ಇತ್ತು ನಮಗೆ, ಮಾಡ್ತಾರಂತೇಳಿ. ಅದು ಮಾಡಿಲ್ಲ. ಮತ್ತು ಭಾರತೀಯ ಜನತಾ ಪಕ್ಷ ಕಲಬುರಗಿ ಜಿಲ್ಲೆಗೆ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳಿದರು, ಅದನ್ನು ಮಾಡಿಲ್ಲ. ಮತ್ತು ಇವತ್ತು ಕೇಂದ್ರ ಸರ್ಕಾರ ಸಾಲ ಮನ್ನಾ ರೈತರಿಗೆ ಮಾಡಬೇಕಾಗಿತ್ತು. ಯಾಕೆಂದರೆ ನಾನು ಜೀವನದಲ್ಲಿ ಒಮ್ಮೆ ನೋಡಿಲ್ಲ. ಇವ್ರ ಸರ್ಕಾರ ಬಂದು 10 ವರ್ಷ, ನಾನು 12ನೇ ವರ್ಷ ನೋಡ್ತಾ ಇದ್ದೇನೆ. ರೈತರ ಬಗ್ಗೆ ಸಾಲ ಮನ್ನಾ ಆಗಲಿ, ಇವತ್ತು ಅದು ಏನು PM ಕಿಸಾನ್ ಅಂತ ಹೇಳಿದ್ದಾರೆ, ಅದು 6,000 ಸಾಲದ್ದಲ್ಲ, ಸುಮಾರು ಒಂದು 15,000 ಮಾಡಬೇಕಾಗಿತ್ತು. ಈ ಇನ್ನೊಂದು ವಿಷಯ ಏನಂದರೆ, ನನಗೆ ತಿಳಿದಂಗೆ, ನಾನೊಂದು ಕಾಂಗ್ರೆಸ್ ಪಕ್ಷನಾಗಿ ಹೇಳೋದಾದರೆ, ಭಾರತೀಯ ಜನತಾ ಪಕ್ಷ ಏನು ಬಜೆಟ್ ಮಂಡನೆ ಮಾಡ್ತಾರೆ ಅವ್ರಿಗೆ ಮಾಡೋಕ್ಕೆ ಬರೋದಿಲ್ಲ. ಫಸ್ಟ್ ಯಾಕೆ ಬರೋಂಗಿಲ್ಲ ಅಂದರೆ, ಇವರು GDP ನಮಗೆ ಪ್ರೋಗ್ರೆಸ್, ನಮ್ಮ ಭಾರತ ದೇಶದ ನಾವು ಬಡ ಜನರು ನಮ್ಮ ಕಿಸೆ ಪಾಕೆಟ್ ಹೆಚ್ಚಾಗಿ ಚೆನ್ನಾಗಿರ್ಬೇಕಂದ್ರೆ ನಮಗೆ ಒಂದು ವ್ಯಾಪಾರಿಸ್ತವಾಗಿ ಮತ್ತು ಒಂದು ಉದ್ಯೋಗವಾಗಿ ಮಾಡಬೇಕಾಗಿತ್ತು. ಅವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು, ಅದರಲ್ಲಿ ಏನೂ ಮಾಡಿಲ್ಲ. ಮತ್ತು ನಮ್ಮ ದೇಶದ ಜನರು ಹೆಂಗೆ ಸೌಕರ್ಯ ಆಗಿರಬೇಕು, ಹೆಂಗೆ ದುಡ್ಡು ವ್ಯವಸ್ಥೆ ಆಗಿರಬೇಕು, ಅದರಲ್ಲಿ ನಾವು ನಮ್ಮ ಭಾರತ ದೇಶ ಸುಮಾರು 60% ರೈತರಿದ್ದೇವೆ. ರೈತರಿಗೆ ಏನಾರ ಒಂದು ಅನುದಾನ ಮಾಡಬೇಕಾಗಿತ್ತಲ್ಲ, ಪ್ಯಾಕೇಜ್ ಮಾಡಬೇಕಾಗಿತ್ತು, ಅದು ಮಾಡ್ತಾ ಇಲ್ಲ. ಹೀಗಾಗಿ ನಾನು ಒಟ್ಟಾರೆ ಒಂದು ನನ್ನ ತಿಳಿದಂಗೆ ಈ ಬಜೆಟಿಗೆ ನಾನು ಖುಷಿಯಾಗಿ ಇಲ್ಲ. ಸುಮ್ಮನೆ ಏನೋ ಸರ್ಕಾರ ಇದೆ, ಅವ್ರು ಮಾಡ್ತಾ ಇದ್ದಾರೆ, ಮಾಡಲಿ, ಅದಕ್ಕೇನು ನಾವೇನು ಮಾಡಬೇಕಾಗುತ್ತೆ. ಸೊ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಇವತ್ತಿನ ಬಜೆಟ್ ಏನು ನಮ್ಮ ಆದರಣೀಯ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಕೊಟ್ಟಿದ್ದಾರೆ, ಇದು ಒಂದು ಅತಿ ಶ್ರೇಷ್ಠವಾದ ಬಜೆಟ್ ಅಂತ ಹೇಳ್ತೀನಿ. ಕಳೆದ 75 ವರ್ಷದ ಸ್ವಾತಂತ್ರ್ಯದ ನಂತರ ಇದು ಅತಿ ಶ್ರೇಷ್ಠ ಬಜೆಟ್. ಯಾಕಂದ್ರೆ ಇದು ಕಟ್ಟ ಕಡೆ ನಾಗರಿಕರಿಗೆ ಮುಟ್ಟುವಂತ ಬಜೆಟ್ ಆಗಿದೆ. ನಮ್ಗೆಲ್ಲರಿಗೂ ಗೊತ್ತಿರಾಗಿದೆ, ನಮ್ಮ ದೇಶ ಇವತ್ತು 5ನೇ ಆರ್ಥಿಕ ಶಕ್ತಿಯಾಗಿದೆ. ಈ ಬಜೆಟ್ ಮೂಲಕ ಮುಂಬರುವ 1 ವರ್ಷದಲ್ಲಿ 4ನೇ ಆರ್ಥಿಕ ಶಕ್ತಿಯಾಗಿ ಹೊಂಬರುವಂತ ಒಂದು ಭರವಸೆ ನನಗಿದೆ. ಮುಂಬರುವ 5 ವರ್ಷಗಳಲ್ಲಿ 3ನೇ ಆರ್ಥಿಕ ಶಕ್ತಿಯಾಗಿ ಹೊಂಬರುವಂತ ಒಂದು ಭರವಸೆ ಇದೆ. ಈ ಬಜೆಟ್ ಅನ್ನು ಎಷ್ಟು ಚೆನ್ನಾಗಿ ಅವರು ಬ್ರೀಫ್ ಮಾಡಿದ್ದಾರೆ ಅಂದ್ರೆ, 4 ಇಂಜಿನ್ಸ್ ಅಲ್ಲಿ ಕೊಟ್ಟಿದ್ದಾರೆ. 1 ಇಸ್ ಅಗ್ರಿಕಲ್ಚರ್, 2nd ಇಸ್ MSME ಅಂತ ಕೊಟ್ಟಿದ್ದಾರೆ, 3rd ಇಸ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇನ್ವೆಸ್ಟ್ಮೆಂಟ್ ಯಾರಿಗೆ ಅಂತಂದ್ರೆ ನಮ್ಮ ಜನರಿಗೆ ಟುವರ್ಡ್ಸ್ ಇದಕ್ಕೆ ಎಕನಾಮಿ ಮತ್ತೆ ಇನೋವೇಷನ್ಸ್ ಅಂದ್ರೆ ನಾವು ಏನೇನು ಕಂಡುಹಿಡಿತೀವಿ ಅದ್ರ ಬಗ್ಗೆ. ಆಮೇಲೆ 4th ಬರುತ್ತೆ, ಇಟ್ ಇಸ್ ಫಾರ್ ದ ಎಕ್ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ಫ್ಯೂಲ್ ಏನು ಅಂತಂದ್ರೆ ಪಾಲಿಸಿ ಮೇಕಿಂಗ್ ರಿಫಾರ್ಮ್ಸ್. ನಾನು ಯಾವಾಗ್ಲೂ ಹೇಳ್ತೀನಿ, ನಮ್ಮ ಲೀಡರ್ಗಳು, ನಾಯಕರುಗಳು ಬಹಳ ಶ್ರೇಷ್ಠ ಒಂದು ಉತ್ತಮ ಇದು ಅದರ ಇರ್ಬೇಕು. ಯಾಕಂದ್ರೆ ದೇ ಆರ್ ದ ಡಿಸಿಷನ್ ಮೇಕರ್ಸ್, ದೇ ಆರ್ ದ ಪಾಲಿಸಿ ಮೇಕರ್ಸ್. ಸೊ ಈಗ ಇಂಥ ಒಂದು ಒಳ್ಳೆ ಪಾಲಿಸೀಸ್ ಮಾಡಿದ್ರೆ ನಮ್ಮ ದೇಶ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬಹಳ ಉನ್ನತ ಸ್ಥಾನದಲ್ಲಿ ಇರುತ್ತೆ. ನಮ್ಮ ಎಲ್ಲ ನಾಗರಿಕರು ಒಂದು ಒಳ್ಳೆ ಕ್ವಾಲಿಟಿ ಲೈಫ್ ಅನ್ನ ಬದುಕ್ತಾರೆ. ಈ ಡೆಸ್ಟಿನೇಷನ್ ನಾವು ಎಲ್ಲಿ ಮುಟ್ಟಬೇಕಂತ ಇದೀವಿ, ಈ ಬಜೆಟ್ ಇಂದ ನಾವು ವಿಕಾಸದ ಕಡೆ ಮುಟ್ಟಬೇಕು ಅಂತ ಇದೀವಿ. ನಾವು ಯಾವಾಗೂ ನೋಡಿದೀವಿ, ಅದನ್ನೇ ನರೇಂದ್ರ ಮೋದಿಜಿ ಅವರು ವಿಕಾಸದ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಇದ್ರೊಳಗಡೆ ಎಲ್ಲ ಜನರಿಗೆ, ಎಲ್ಲ ಸೆಕ್ಟರ್ಸ್ ಆಫ್ ದ ಸೊಸೈಟಿಯನ್ನ ತಗೊಂಡು ಹೋಗ್ತಾ ಇದ್ದಾರೆ. ನಮ್ ಗಿಗ್ ಲೇಬರ್ಸಿಗೆ 1 ಕೋಟಿ ಈ ಆಶ್ರಮ್ ಕಾರ್ಡ್ಗಳನ್ನ ಕೊಡ್ತಾ ಇದ್ದಾರೆ. ಆಮೇಲೆ ಮೆಡಿಕಲ್ ಸೀಟ್ಸ್ ಬಂದ್ಬಿಟ್ಟು 75,000 ಮೆಡಿಕಲ್ ಸೀಟ್ಸ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಡೇ ಕೇರ್ ಫಾರ್ ಕ್ಯಾನ್ಸರ್ ಪೇಷಂಟ್ಸ್ ಯಾವಾಗಾದ್ರೂ ಯೋಚನೆನೂ ಮಾಡಿದ್ದಾರೆ? ಡೇ ಕೇರ್ ಕ್ಯಾನ್ಸರ್ ಪೇಷಂಟ್ಸ್ಗೆ ನಾವು ನೋಡ್ತಾ ಇದ್ದೀವಿ, ಅನೇಕ ಎಲ್ಲರ ಮನೆಯಲ್ಲೂ ಯಾರಿಗೂ ಒಂದ್ ರೀತಿಯಿಂದ ಕ್ಯಾನ್ಸರ್ ಆಗ್ತಾ ಇದೆ. ಎಲ್ಲರೂ ಅವ್ರವ್ರ ಉದ್ಯೋಗಕ್ಕೆ ಹೋಗೋ ಟೈಮಿಗೆ ಅವ್ರಿಗೆ ನೋಡ್ಕೊಳ್ಳೋರು ಯಾರು ಇರಂಗಿಲ್ಲ. ಸೊ ಡೇ ಕೇರ್ಸ್ ಇನ್ ಎವ್ರಿ ಡಿಸ್ಟ್ರಿಕ್ಟ್ ಮಾಡಿದ್ದಾರೆ. ಬಾಣತಿಯರಿಗೆ ಒಳ್ಳೆ ಸ್ಕೀಮ್ಗಳು ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ರೈತರಿಗೆ, ಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕದ ರೈತರಿಗೆ ಒಂದು
ಇಟ್ ಈಸ್ ಫಾರ್ ಮಿಷನ್ ಫಾರ್ ಆತ್ಮನಿರ್ಭರ್ ಫಾರ್ ಪಲ್ಸಸ್ ಅಂತ ಕೊಟ್ಟಿದ್ದಾರೆ. ಇದರೊಳಗಡೆ ತೂರು, ಉದರು ಮತ್ತು ಮಸೂರ್ ಇದೆ. ಸೊ ಇದರೊಳಗಡೆ ದೇ ಆರ್ ಗೋಯಿಂಗ್ ಟು ಗಿವ್ ದ ಬೆಸ್ಟ್ ಕ್ವಾಲಿಟಿ ಸೀಡ್ಸ್ ಫಾರ್ ದೆಮ್. ಅವರು ಪ್ರೊಡ್ಯೂಸ್ ಮಾಡಿದ್ದನ್ನು, ಬೆಳೆದಿರೋದನ್ನ, ಬಿತ್ತನೆಯನ್ನು ಅವರು ಪರ್ಚೇಸ್ ಮಾಡಿಬಿಟ್ಟು ಅದನ್ನು ಸ್ಟೋರ್ ಮಾಡಿ ದೇ ಆರ್ ಗೋಯಿಂಗ್ ಟು ಸೆಲ್ ಇಟ್ ಇನ್ ದ ಮಾರ್ಕೆಟ್. ಸೊ ಅನೇಕ ರೀತಿಯಿಂದ ನಮ್ಮ ರೈತರಿಗೆ ಮತ್ತು ಎಲ್ಲರಿಗೂ ಒಂದು, ಸ್ಪೆಷಲಿ ನಮ್ಮ ಮಿಡಲ್ ಕ್ಲಾಸ್ ಸಿಟಿಸನ್ಸಿಗೆ 12 lakhs ತನಕ ಯಾರ್ದು ಇನ್ಕಮ್ ಇದೆ ಅವರಿಗೆ ಟ್ಯಾಕ್ಸ್ ಡಿಡಕ್ಷನ್. ಇದು ಒಂದು ಹಬ್ಬದ ಸಂಗತಿ ಅಂತ ಹೇಳ್ತೀನಿ ನಾನು. ಇದು ದೇ ಹ್ಯಾವ್ ಗಿವನ್ ದ ಬೆಸ್ಟ್ ಬಜೆಟ್ ಫಾರ್ ದ ಮಿಡಲ್ ಕ್ಲಾಸ್ ಪೀಪಲ್ ಆ್ಯಂಡ್ ಟು ದ ಪೂರೆಸ್ಟ್ ಆಫ್ ದ ಪೂರ್ ಪೀಪಲ್. ಯಾರೀಗ ರೋಡ್ ಸೈಡ್ ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕ್ರೆಡಿಟ್ ಕಾರ್ಡ್ಸ್ ಕೊಡ್ತಾರಂತೆ. 30,000 ಲಿಮಿಟ್ ಇದೆ, ಕ್ರೆಡಿಟ್ ಕಾರ್ಡ್ಸ್ ಕೊಡ್ತಾರೆ. ಆಮೇಲೆ ನಮ್ಮ ಮಹಿಳೆಯರಿಗೆ ನಮ್ಮ ST SC ಮಹಿಳೆಯರಿಗೆ 2 ಕೋಟಿ ಸಾಲವನ್ನು ಕೊಡ್ತಾರಂತೆ ಫಾರ್ ದ ಸ್ಟಾರ್ಟಪ್ಸ್. ಯಾವತ್ತಾದ್ರೂ ಯೋಚನೆ ಆದರೂ ಮಾಡಿದ್ರೆ ಅವ್ರು, ಗೌರ್ಮೆಂಟ್ ಅವ್ರಿಗೆ ಇಷ್ಟು ಹತ್ತದ ತನಕ ಲೋನ್ ಕೊಡುತ್ತೆ, ಅವ್ರು ಒಂದು ಸ್ಟಾರ್ಟ್ ಮಾಡ್ಬೋದು. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಇದನ್ನು ಎಲ್ಲರಿಗೂ, ಎಲ್ಲ ಸೆಕ್ಟರ್ಸ್ ಆಫ್ ದ ಸೊಸೈಟಿ, ಮಹಿಳೆಯರಿಗೆ, ಹಿರಿಯರಿಗೆ, ನಮ್ಮ ರೈತರಿಗೆ ಎಲ್ಲರಿಗೂ ತಗೊಂಡು ಹೋಗುವಂಥ ಬಜೆಟ್ ಇದೆ, ವಿಕಾಸದ ಕಡೆ ಹೋಗುವಂಥ ಬಜೆಟ್ ಇದೆ. ನಾನು ಈ ಮಾಧ್ಯಮದ ಮೂಲಕ ನಮ್ಮ ಆದರಣೀಯ ನರೇಂದ್ರ ಮೋದಿ ಮತ್ತು ನಿರ್ಮಲಾ ಸೀತಾರಾಮನ್ ಮೇಡಮ್ ಮತ್ತು ಎಲ್ಲ ಟೀಮ್ದವರಿಗೆ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ. ಕಲ್ಯಾಣ ಕರ್ನಾಟಕ ನಾನು ಹೇಳ್ತೀನಿ, ಎಲ್ಲ ಸ್ಕೀಮ್ ನೀವು ತಗೊಳ್ಳಿ, ಎಲ್ಲ ಸ್ಕೀಮ್ ಬಂದ್ಬಿಟ್ಟು ಎಲ್ಲರಿಗೂ ಉಪಯೋಗ ಆಗುತ್ತೆ. ಈಗ ನೀವು ಗಿಗ್ ವರ್ಕರ್ಸ್ ಅಂತ ಹೇಳ್ತಾ ಇದ್ದೀನಿ ನಾನು. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಗಿಗ್ ವರ್ಕರ್ಸ್ ಇಲ್ವಾ? ಸ್ಪೆಷಲಿ ನಮ್ಮ ತೂರ್, ನಾನು ಕಲ್ಯಾಣ ಕರ್ನಾಟಕದ ಇರೋದ್ರಿಂದ ನಾನು ಯಾವಾಗಲೂ ನಮ್ಮ ರೈತರ ಬಗ್ಗೆ ಯೋಚನೆ ಮಾಡ್ತೀನಿ. ಸೊ ತೂರ್ ಸಲುವಾಗಿ ಇದು ಸ್ಪೆಷಲ್ ಪ್ರೊವಿಷನ್ ಕೊಟ್ಟಿರೋದು. ದಿಸ್ ಇಸ್ ಗೋಯಿಂಗ್ ಟು ಬಿ ದ ಫಾರ್ 6 years. ಈಗ ಇಲ್ಲಿ ನಾವು ಅದನ್ನ ಹೇಗೆ, ನಮ್ಮ ಸರ್ಕಾರ ಅದನ್ನ ಹೇಗೆ ಅವ್ರ ಕಡೆ ಯುಟಿಲೈಸ್ ಮಾಡ್ಕೊಂತಾರೆ, ಇದು ನಮ್ಮ ರಾಜ್ಯ ಸರ್ಕಾರದ ಮೇಲೆ ಬಿಟ್ಟಿದ್ದು. ಯಾಕಂದ್ರೆ ಅದು ಒಂದು ಒಂದಿಷ್ಟು ಫಾರ್ಮಾಲಿಟೀಸ್ ಇರುತ್ತೆ. ಇವರು ಅದು ಫಾರ್ಮಾಲಿಟೀಸ್ ಮಾಡೇ ಇಲ್ಲ, ಇವ್ರ ಅಪ್ಲಿಕೇಶನ್ಸ್ ಕೊಟ್ಟಿಲ್ಲ ಅಂದ್ರೆ ಅದು ಇಲ್ಲಿ ಬರಂಗಿಲ್ಲ. ಬಟ್ ಕೇಂದ್ರ ಸರ್ಕಾರದಿಂದ ಎಲ್ಲರಿಗೂ ಮುಟ್ಟುವಂತ ಇದು ಯೋಜನೆಗಳನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಉಪಯೋಗ ಮಾಡಿಸ್ಕೊಳ್ಳೋದು ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಜನತೆಯ ಅದು ರೆಸ್ಪಾನ್ಸಿಬಿಲಿಟಿ ಇದೆ. ಇವತ್ತು ಕೇಂದ್ರ ಸರ್ಕಾರ ಅಂತ ಶ್ರೀ ನಿರ್ಮಲಾ ಸೀತಾರಾಮನ್ ಅವರು ಏನು ಬಜೆಟ್ ಮಂಡನೆ ಮಾಡಿದ್ದಾರೆ, ನಮಗೆ ಭಾಳ ಸಂತೋಷ ಆಗಿದೆ. ಯಾಕಂದರೆ ಎಲೆಕ್ಟ್ರಿಕಲ್ ಬೈಕ್ಗಳ ಮೇಲೆ ರಿಯಾಯಿತಿ ತೆಗೆದಿದ್ದಾರೆ, ಹಾಗೂ ಮೊಬೈಲ್ ಮ್ಯಾಗಿನ ರಿಯಾಯಿತಿ ತೆಗೆದಿದ್ದಾರೆ, ಹಾಗೂ ಔಷಧಿಗಳ ಮೇಲೆ ರಿಯಾಯಿತಿ ತೆಗೆದಿದ್ದಾರೆ. ಅದು ಬಡ ವರ್ಗದವರಿಗೆ 12 ಲಕ್ಷಕ್ಕಿಂತ ಒಳಗಿರ್ತಕ್ಕಂಥವರಿಗೆ ಟ್ಯಾಕ್ಸನ್ನು ತೆಗೆದಿದ್ದಾರೆ. ಹೀಗಾಗಿ ನಮಗೆ ಭಾಳ ಸಂತೋಷ ಆಗಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಬಡ ಜನರಿಗೆ ಇನ್ನಷ್ಟು ಆದ್ಯತೆ ಕೊಡ್ಬೇಕಂತೇಳಿ ನಾವು ಏನು ಕೇಂದ್ರ ಸರ್ಕಾರಕ್ಕೆ ಇದು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮಗೆ ಭಾಳ ಸಂತೋಷ ಆಗಿದೆ, ಖುಷಿಯಾಗಿದೆ. ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದೆ ಅಂತೇಳಿ ನಾವು ಇವತ್ತು ಮಾಧ್ಯಮ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಗುಂಡೂರಾವ್ ಪಾಟೀಲ್, ರಾಮಸೇನಾ ವಿಭಾಗೀಯ ಅಧ್ಯಕ್ಷ. ಇವತ್ತು ಕೇಂದ್ರ ಸರ್ಕಾರದ ಏನು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಏನು ಬಜೆಟ್ ಮಂಡನೆ ಮಾಡಿದ್ದಾರೆ, ಇಡೀ ದೇಶದ ಜನರು ಒಂದು ಸಂತಸ ವ್ಯಕ್ತಪಡಿಸುವಂತ ಗಳಿಗೆಯನ್ನ ಇವತ್ತು ಅವರು ಕೊಡುಗೆಯನ್ನಾಗಿ ಇವತ್ತಿನ ದಿನದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಮತ್ತು ಎಲೆಕ್ಟ್ರಿಕ್ ವಾಹನ, ಎಲೆಕ್ಟ್ರಿಕ್ ಮೊಬೈಲ್ ಹಾಗೂ ಔಷಧಿಗಳನ್ನ ಮತ್ತು ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳನ್ನ, ಹಾಗೆ ಡಿ ಗ್ರೇಡ್ ಮತ್ತು ಸಿ ಗ್ರೇಡ್ 12 ಲಕ್ಷದವರೆಗೂ ಏನು ಟ್ಯಾಕ್ಸ್ ರಿಯಾಯಿತಿ ಕೊಟ್ಟಿದ್ದಾರೆ, ಅದು ಬಹಳ ಸಂತೋಷಕರ ತೃಪ್ತಿಯನ್ನ ಇವತ್ತು ಇಡೀ ನಾಡಿನ ಜನರು ಏನಪ್ಪಾ ಅಂತ ಸಂತೋಷ ಪಡುವಂತ ವಿಷಯ ಆಗಿದೆ. ಅವರಿಗೆ ನಾವೇನಪ್ಪಾ ಅಂತಂದ್ರೆ ಈ ಮಾಧ್ಯಮದ ಮುಖಾಂತರ, ತಮ್ಮ ಮಾಧ್ಯಮದ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಮುಂದಿನ ದಿನಗಳಲ್ಲಿ ಮಾಡಬೇಕು, ಬೇಡಿಕೆ ಏನಪ್ಪ ಅಂತಂದ್ರೆ ಅವ್ರು ಮಾಡಬೇಕು. ಮತ್ತು ಇನ್ನೂ ಹೆಚ್ಚು ಬಡವರಿಗೆ ಮತ್ತು ರೈತರ ಪರವಾಗಿ ಅವರು ಬಜೆಟ್ ಅನ್ನ ಘೋಷಣೆ ಮಾಡ್ಬೇಕಂತ ಹೇಳಿ ನಾ ಈ ಮಾಧ್ಯಮದ ಮುಖಾಂತರ ಅವರಿಗೆ ಒತ್ತಾಯಿಸ್ತೇನೆ. ತೊಗರಿ ಬೆಲೆ ಕೂಡ ಕಡಿಮೆ ಆಗಿದೆ, ಅವ್ರಿಗೆ ಬೆಂಬಲ ಬೆಲೆ ಕೊಡ್ರಿ. ಹತ್ತಿಗೆ ಬೆಂಬಲ ಬೆಲೆ ಇನ್ನೂ ಸಹ ಜಾಸ್ತಿ ಮಾಡಬೇಕು. ಮತ್ತೆ ಹೆಸರು ಬೇಳೆ, ತೊಗರಿ ಬೇಳೆ ಎಲ್ಲ ಇದಕ್ಕೂ ಕೊಡಬೇಕಾಗಿದೆ. ಅವ್ರು ಈ ಮಾಧ್ಯಮದ ಮುಖಾಂತರ ನಾ ಏನಪ್ಪಾ ಅಂತಂದ್ರೆ ಅವ್ರಿಗೆ ಒತ್ತಾಯ ಮಾಡ್ತೀನಿ. ನನ್ನ ಹೆಸರು ವೀರೇಶ್ ಪಾಟೀಲ್ ಸರ್, ಹಿಂದೂ ರಾಷ್ಟ್ರ